ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸೀತಮ್ಮನವ್ರೆ ನಮಸ್ಕಾರ. ಏನ್ರಿ ಕಲ್ಲಪ್ಪ ಪಂಚರಂಗಿ ಪುಟ್ಟಪ್ಪಂತ್ರ ಒಬ್ಬರೇ ಬರ್ತಿದ್ದೀರಾ? ಹುಡುಗಿಯಲ್ಲಿ? ಅಯ್ಯೋ, ಈ ಕಲ್ಲಪ್ಪ ಎಲ್ಲಾದ್ರೂ ಒಂಟಿಯಾಗಿ ಬರೋದು ಉಂಟೆ? ಯಾವಾಗ್ಲೂ ಜಂಟಿಯಾಗೆ ಬರೋದು. ಮತ್ತೆ ಹುಡುಗಿಯಲ್ಲಿ? ಹಾರತಿ ಬಾಮ. ಮಾಲಿನಿ, ಇವಳ ಸೌಂದರ್ಯನ ನೋಡಿ ನಾನೇ ತಲೆ ಸುತ್ತ ಬಂದ್ ಬಿದ್ದೋಗ್ಬಿಟ್ಟೆ. ಏನ್ ಹುಡುಗ್ರ ಕತೆ ಏನ್ರಿ? ಅಯ್ಯೋ ಸಮರ್ಥ, ಬಾಯಿ ಮುಚ್ಕೋಪ, ಸೊಳ್ಳೆ ಹೋಗುತ್ತೆ. ನಿಧಾನ. ನೋಡೋದಿಕ್ಕೆ ಒಳ್ಳೆ ರಸಗುಲ್ಲ ತರ ಇದ್ದಾರೆ. ಎಷ್ಟು ಸುಂದರವಾಗಿದೆಯಮ್ಮ. ಸ್ವಲ್ಪ ಕಪ್ಪಾದ್ರೂ ಎಲ್ರು ಬೆಪ್ಪಾಗೋ ತರನೇ ಇದೆಯಾ? ಹಾಗೆ ಸ್ವಲ್ಪ ನಡೆ ತೋರ್ಸು. ಏನ್ ಸಕ್ಕದಾಗಿ ಹೆಜ್ಜೆ ಇಡ್ತಿದಾರಕ್ಕ. ಸಮಾಧಾನ ಮಾಡ್ಕೋ ಸಮರ್ಥ. ಅಕ್ಕ ಸೊಂಟ ನೋಡಕ್ಕ. ಸುಮ್ಮನೆ ನಿಂತ್ಕೊಳ್ಳ. ಸೊಂಟದ ವಿಷಯ ಬ್ಯಾಡವೋ ಶಿಷ್ಯ. ಏನಾಯ್ತು? ಅವ್ರನ್ನ ನೋಡ್ತಿದ್ರೆ ನನ್ ಜೀವ ಹಾಗೆ ಜಲ್ ಅನ್ಬಿಡ್ತು. ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಮನೆಯ ಒಳಗೆ ಓಡಾಡಬ್ಯಾಡ್ವೇ. ಜೀವ ಜಲ್ಲಂತದೆ, ಬಾಡಿ ಜುಮ್ಮಂತದೆ. ನನ್ ದೃಷ್ಟಿನೇ ಬೀಳತ್ತೆ. ಸುರಸುಂದರ ಬೀಳುತ್ತೆ. ಸಾಕ್ ಸುಮ್ನಿರೋ. ಆದ್ರೂ ತುಂಬಾ ಲಕ್ಷಣವಾಗಿದೆಯಮ್ಮ. ಥ್ಯಾಂಕ್ ಯು ಅತ್ತೆ. ಇದೆಲ್ಲ ನಮ್ಮ ಮಮ್ಮಿ ಡ್ಯಾಡಿ ಮಿಕ್ಸಿಂಗು. ಅಲ್ಲ, ನಮ್ಮ ಮಮ್ಮಿ ಡ್ಯಾಡಿ ಆಶೀರ್ವಾದದ ಫಲ ಅಂತ ಹೇಳಿದೆ. ಕನ್ನಡ ಎಷ್ಟ್ ಚೆನ್ನಾಗಿ ಮಾತಾಡ್ತಿದ್ಯಮ್ಮ. ನೀನ್ ಮಾತಾಡ್ತಾ ಇದ್ರೆ ಕೋಗಿಲೆ ಹಾಡ್ತಾ ಇದೇನೋ ಅಂತ ಅನಿಸ್ತಿದೆ. ಕೋಗಿಲೆ, ಓ ಕೋಗಿಲೆ, ಯಾವ ಊರ ಸುದ್ದಿಯ ಹೊತ್ತು ತಂದೆ. ಸಾಕ್ ಸುಮ್ನೆ ಇರಿ. ಕೋಗಿಲೆ ಅಂತೆ, ಕೋಗಿಲೆ ಕತ್ತೆ ತರ ಇದೆ ಅಂತ. ಅನ್ಪೂರ್ಣ ಆಂಟಿ, ಯಾರಿದು ಘಟವಾನಿ? ದೊಡ್ಡೋರ್ಗೆ ಸ್ವಲ್ಪನೂ ಮರ್ಯಾದೆ ಕೊಡದೆ ಮಾತಾಡ್ತಾರೆ. ನಮ್ ಕಿನ್ಯಾದಲ್ಲಿ ಹೀಗ್ ಮಾತಾಡಿದ್ರೆ ಅವ್ರ ಕಿಡ್ನಿನ ಕಿತ್ತು ಕೈಮ ಉಂಡೆ ಮಾಡ್ಕೊಂಡು ಲಬಕಂತ ತಿಂದ್ಬಿಡ್ತಾರೆ. ಮೇಡಮ್, ಇವಳು ಆರತಿ ಅಂತ. ಅದೇನು ಮುಂದೆ ಹೇಳಿ ಉಸಿರು ಕಟ್ಕೊಂಡ್ಬಿಡುತ್ತೆ. ರತಿ ಅಂತ? ಹಾ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ರತಿ ಅಂತಾನು ಕರಿಬಹುದು. ಸೀತಮ್ಮನವ್ರೆ, ಇವ್ರ ಅಪ್ಪ ಎಲ್ಲೋ ಆರತಿ ಮಾಡ್ಬೇಕಾದ್ರೆ ಇವ್ರು ಹುಟ್ಟಿರ್ಬೇಕು. ಅದಕ್ಕೆ ಇವ್ರ ಹೆಸರನ್ನ ಆರತಿ ಅಂತ ಇಟ್ಟಿದ್ದಾರೆ. ಅಯ್ಯೋ, ಅದೊಂದ್ ದೊಡ್ಡ ಕತೆ ಬಿಡಿ ಮೇಡಮ್. ಟೈಮ್ ಬಂದಾಗ ಹೇಳ್ತೀನಿ. ಇವರಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನು. ಅಮ್ಮ ಚಿಕ್ಕ ವಯಸ್ಸಲ್ಲೇ ಶಿವನ್ ಪಾದ ಸೇರ್ಬಿಟ್ರು. ಆಮೇಲೆ ಇವರಪ್ಪ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಅವಾಗ ದೇಶಾಂತರ ಟೂರ್ ಹೊಡಿತಾನೆ ಇರ್ತಾರೆ. ಆದ್ರೆ ಇವಳು ಮಾತ್ರ ಮನೆಯಲ್ಲೇ ಇರ್ತಾಳೆ. ಅವಾಗ ಪೀಣ್ಯದಿಂದ ಕೀನ್ಯಾಗೆ, ಕೀನ್ಯಾದಿಂದ ಪೀಣ್ಯಾಗೆ ಓಡಾಡ್ತಿರ್ತಾಳೆ. ಹೌದೇನು ಮಗ್ನೆ? ರತಿ ನಿನ್ಗೆ ಓಕೆ ಏನೋ? ಹೇಳೋದಕ್ಕೆ ನಾಚಿಕೆ ಆಗುತ್ತೆ. ಆದ್ರೂ ಹುಡುಗಿ ಓಕೆ. ಅಂದ್ರೆ ದೇವ್ರು ನನ್ ಬೇಡಿಕೆನ ಈಡೇರಿಸ್ಬಿಟ್ಟ. ಕಲ್ಲಪ್ಪ, ನನ್ ಮಗನ್ಗೆ ಈ ಹುಡುಗಿ ಓಕೆ ಅಂದ್ರೆ ನನಗೂ ಓಕೆನೆ. ಮದ್ವೆ ಯಾವಾಗ ಇಟ್ಕೊಳ್ಳೋದು? ಅಯ್ಯಯ್ಯೋ ಆಂಟಿ, ಅದೆಲ್ಲ ಇವಾಗ ಬೇಡ. ನಮ್ಮಪ್ಪ ಯಾವ ದೇಶದಲ್ಲಿ ಆಯ್ಕೊಂಡು ತಿಂತಿರ್ತಾರೋ ಗೊತ್ತಿಲ್ಲ. ಅಂದ್ರೆ ಯಾವ ದೇಶದಲ್ಲಿ ಲೆದರ್ ಬಿಸ್ನೆಸ್ ಬಗ್ಗೆ ಮೀಟಿಂಗ್ ಮಾಡ್ತಿರ್ತಾರೋ ಗೊತ್ತಿಲ್ಲ ಅಂದೆ. ಅಯ್ಯೋ, ವೆದರೇ ಸರಿ ಇಲ್ದಿದ್ದಾಗ ಲೆದರ್ ಬಿಸ್ನೆಸ್ ಬೇರೆ ಬೇಕಾ? ಫಸ್ಟ್ ಮದರ್ಲ್ಯಾಂಡ್ ಬರಕ್ ಹೇಳಿ. ಹೇಳ್ತೀನಿ. ಆದ್ರೆ ನಮ್ಮ ಅಪ್ಪನ್ಗೆ ನಾವಾಗೆ ಕಾಲ್ ಮಾಡೋ ಹಾಗಿಲ್ಲ. ಅವ್ರು ಕಾಲ್ ಮಾಡಿದ್ರೆ ಮಾತ್ರ ನಾನ್ ಮಾತಾಡೋದು. ನಮ್ ಡ್ಯಾಡಿದು ಒಂದ್ ಕಂಡೀಷನ್ ಇದೆ. ಏನು? ನಾನ್ ಮದ್ವೆ ಆಗೋ ಹುಡುಗನ್ ಜೊತೆ ನಾನು 1 ವೀಕು ಡೇಟಿಂಗ್ ಮಾಡ್ಬೇಕು. ನಾವಿಬ್ರು ಅರ್ಥ ಮಾಡ್ಕೊಂಡ್ ಮೇಲೇನೆ ಮದ್ವೆ ಆಗೋದು. ಅದೇನು ಡೇಟಿಂಗ್ ಅಂದ್ರೆ? ಅದೇ ಸೀತಮ್ಮ, ಈಗ ಹುಡ್ಗ ಹುಡುಗಿಗೆ ಪ್ರೈವೇಟ್ ಆಗಿ ಮಾತಾಡ್ಕೊಂಡ್ ಬನ್ನಿ ಅಂತ ನಾವ್ ರೂಮ್ ಕಳ್ಸಲ್ವಾ, ಹಾಗೆ.
ಆದ್ರೆ ಇದ್ರಲ್ಲಿ ರೂಮ್ ಹೋಗಲ್ಲ, ಬೇರೆ ಬೇರೆ ಊರ್ಗಳಿಗೆ ಹೋಗಿ ಮಾತಾಡ್ಕೊಂಡ್ ಬರ್ತಾರೆ. ಹಾ ಅಯ್ಯೋ ಅದು ಮಾತ್ರ ಬೇಡ, ಅದರಿಂದ ತುಂಬಾ ಅನಾಹುತ ಆಗಿದಾವೆ. ಅಯ್ಯೋ ಸೀತಮ್ಮನವ್ರೆ, ಏನು ಯೋಚನೆ ಮಾಡ್ಬೇಡಿ, ಇಲ್ಲಿ ಅನಾಹುತ ಆಗೋದಕ್ ಚಾನ್ಸೇ ಇಲ್ಲ. ಸುಮ್ನಿರಮ್ಮ. ನೋಡು, ಬೇಕಾದ್ರೆ ಒಂದ್ ವಾರ ಇಲ್ಲೇ ಇದ್ದು ನೀವಿಬ್ರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳಿ. ನಿನಗ್ ಗೊತ್ತಿಲ್ಲದೆ ಇರೋ ಸಂಸ್ಕಾರ ನಾನ್ ಹೇಳ್ಕೊಡ್ತೀನಿ. ಏನಾಯ್ತಮ್ಮ, ಯಾಕೆ ಅಳ್ತಿದ್ಯಾ? ಆಂಟಿ ನಿಮ್ ಮಾತ್ ಕೇಳ್ತಿದ್ರೆ ನನಗೆ ನಮ್ಮ ಮಮ್ಮಿನೇ ನೆನಪಾಗ್ತಿದ್ದಾರೆ. ಅನ್ಪೂರ್ಣವ್ರೆ, ಅನಾಹುತ ಇಲ್ಲೇ ನಡೀತಾ ಇದೆ. ಅಯ್ಯೋ ಸೀತಮ್ಮ, ಬನ್ನಿ ಈ ಕಡೆ ಬನ್ನಿ. ಬುದ್ಧಿ ಇದೆಯಾ ನಿಮ್ಗೆ? ಹಾಗೆಲ್ಲ ಗಂಡಸ್ರನ್ನ ತಪ್ಕೋತಾರ? ಇಲ್ಲಿ ಗಂಡಸ್ರಿದ್ದಾರೆ, ಅವ್ರ ಮುಂದೆ ಎಲ್ಲ ತಪ್ಕೋತಾರ? ಅದಕ್ಕೇನು, ಸುಮ್ನಿರಮ್ಮ. ಬಾರಮ್ಮ, ನಿನಗೆ ಎಷ್ಟು ಬೇಕೋ ಅಷ್ಟು ತಪ್ಕೋಬಾ. ತಪ್ಕೊಳ್ಳಿ ಸೀತಮ್ಮ. ಬಿಟ್ರೆ, ಅಯ್ಯೋ ಬಿಡ್ರಮ್ಮ. ಏನ್ರಮ್ಮ ನೀವೆಲ್ಲ? ಪರವಾಗಿಲ್ಲ ಬಿಡಿ ಆಂಟಿ, ನೀವು ಒಬ್ರೇ ಇದ್ದಾಗ ತಪ್ಕೋತೀನಿ. ಏನ್ರಿ ಸೀತಮ್ಮನ್ ಮುಂದೆ ನನ್ನನ್ನೇ ರೇಗಿಸ್ತೀರಾ? ನಾನು ಬಾಯಿಗೆ ಅಕ್ಕಿ ಕಾಳು ಹಾಕೋಬೇಕಾ? ನೀವು ರತಿ ಎಲ್ಲ ಬೋರೆಗೌಡ ಅಂತ ಗೊತ್ತಾದ್ರೆ ಸೀತಮ್ಮ ಹಾಕ್ತಾರೆ ನಿಮ್ ಬಾಯಿಗೆ ಅಕ್ಕಿ ಕಾಳನ್ನ. ಅಯ್ಯೋ ಅಮ್ಮಿ ಫುಲ್ ರೇಸು, ನೀನ್ ಯಾಕೆ ಕೋಪ ಮಾಡ್ಕೋತೀಯ? ಸೀತಮ್ಮನ ಹತ್ರ ನಾವ್ ಹಾಗೆ ನಡ್ಕೊಳ್ದೇ ಇದ್ರೆ ಅವ್ರಿಗೆ ನಮ್ಮ ಮೇಲೆ ಅನುಮಾನ ಬಂದ್ಬಿಡುತ್ತೆ. ಹೌದಕ್ಕ, ಗೌಡ್ರನ್ನ ಗೆಟಪ್ ಅಲ್ಲಿ ನೋಡಿ ನಾನೇ ಒಂದು ಕ್ಷಣ ಸ್ಟನ್ ಆಗೋದೆ. ಏನ್ ಸೂಪರ್ ಆಗಿ ಕಾಣಿಸ್ತಿದಾರಕ್ಕ. ಆದ್ರೆ ಗುಲಾಬಿ ಅವ್ರು ಇದ್ದಿದ್ರೆ ಚೆನ್ನಾಗಿರೋದು. ಅಷ್ಟ್ ಸರಿ, ನಾವ್ ಪ್ಲಾನ್ ಮಾಡ್ದಾಗ್ಲೂ ಗುಲಾಬಿ ಅವ್ರು ಇರ್ಲಿಲ್ಲ, ಈಗ್ಲೂ ಇಲ್ಲ. ಎಲ್ಲೋಗಿದ್ದಾರೆ? ಗುಲಾಬಿ ಅವರು ಇಲ್ಲೇ ಹೊರಗಡೆ ಸ್ಕೂಲ್ ಕೆಲ್ಸದ ಮೇಲೆ ಹೋಗಿದ್ದಾರೆ. ಇನ್ನೊಂದ್ 2 ದಿವಸದಲ್ಲಿ ಬರ್ತಾರೆ. ಆದ್ರೆ ಗುಲಾಬಿ ಏನಾದ್ರು ಗೌಡ್ರನ್ನ ಈ ವೇಷದಲ್ಲಿ ನೋಡಿದ್ರೆ ಶಾಕ್ ಆಗೋದಂತೂ ಗ್ಯಾರಂಟಿ. ಶಾಕ ಅದೇನೋ ಅಂತಾರಲ್ಲ, ಬೆಕ್ಕಿಗೆ ಚೆಲ್ಲಾಟ ಅಂದ್ರೆ ಇಲ್ಲಿಗೆ ಪ್ರಾಣ ಸಂಕಟ ಅಂತೆ. ನನಗಂತೂ ಈ ಸೀರೆ ಭಾರ ಹೊತ್ತು ಹೊತ್ತು ಸಾಕಾಗೋಗ್ಬಿಟ್ಟಿದೆ. ಅಮ್ಮಿ, ನೀವ್ ಈ ಸೀರೆನೆಲ್ಲ ಉಟ್ಕೊಂಡು ಹೆಂಗಿರ್ತೀರಮ್ಮಿ? ಈಗ ಗೊತ್ತಾಯ್ತಾ ನಮ್ ಕಷ್ಟ? ಒಂದ್ ಕೆಲ್ಸ ಮಾಡಿ, ಎಲ್ರು ಕಣ್ಣು ಮುಚ್ಕೊಳ್ಳಿ, ಈ ಸೀರೆನ ಇಲ್ಲೇ ಬಿಸಾಡ್ತೀನಿ. ಗೌಡ್ರೆ, ನೀವ್ ಹಾಗೇನಾದ್ರೂ ಮಾಡಿದ್ರೆ ನಾವ್ ಇಷ್ಟೆಲ್ಲ ಕಷ್ಟ ಪಟ್ಟಿದ್ ವೇಸ್ಟ್ ಆಗುತ್ತೆ ಅಷ್ಟೇ. ನೀವ್ ಹೇಗಾದ್ರೂ ಮಾಡಿ ಸೀತಾಮ್ಮಂಗೆ ಬುದ್ಧಿ ಕಲ್ಸೋವರ್ಗೂ ಆದ್ರೂ ಇದನ್ನ ಮೇಂಟೈನ್ ಮಾಡ್ಲೇಬೇಕು. ನಿಮ್ಗೆ ಸೀರೆ ಇಷ್ಟ ಇಲ್ಲ ಅಂದ್ರೆ ನಂತರ ಮಾಡರ್ನ್ ಡ್ರೆಸ್ ಹಾಕೊಳ್ಳಿ. ನಿಮ್ ತರ ಮಾಡರ್ನ್ ಡ್ರೆಸ್ ರೀ ಮಾಲಿನಿ ಮೇಡಮ್ ಅವ್ರೆ, ಸೀತಮ್ಮ ಅವರು ನನ್ನನ್ನ ಸಂಸ್ಕಾರವಂತ ಹುಡುಗಿ ಅನ್ಕೊಂಡಿದ್ದಾರೆ. ನಾನೇನಾದ್ರು ಬಿಕಿನಿ ಸ್ಕರ್ಟ್ ಹಾಕೊಂಡ್ಬಿಟ್ರೆ ಅವ್ರಿಗೆ ಅನುಮಾನ ಬರಲ್ವಾ? ಬಾಯ್ನಾ, ಸಂಸ್ಕಾರ ಅನ್ನೋದು ಬಟ್ಟೆಲಿರಲ್ಲ, ತಲೆಲಿರ್ಬೇಕು. ಮಾಲಿನಿಗೆ ಏನ್ರಿ ಕಮ್ಮಿ ಆಗಿದೆ? ಎಷ್ಟ್ ಚೆನ್ನಾಗಿ ಕಾಣಿಸ್ತೀರ ನೋಡಿ ಡ್ರೆಸ್ ಹಾಕೊಂಡು. ನಿಮ್ಗೆ ಹಂಗೂ ಕಷ್ಟ ಆಗತ್ತೆ ಅಂದ್ರೆ ಬೇಕಾದ್ರೆ ರಾತ್ರಿ ನಂದೊಂದ್ ನೈಟಿ ಕೊಡ್ತೀನಿ, ಅದನ್ನ ಹಾಕೊಳ್ಳಿ. ಅಮ್ಮಿ, ನೈಟಿ ಜೊತೆ ಒಂದ್ 90 ಕೊಟ್ಬಿಡು. ನೈಟಿನ ಪಕ್ಕಕ್ಕಿಟ್ಟು 90 ಹಾಕೊಂಡ್ ಮಲ್ಕೊಂಡ್ಬಿಡ್ತೀನಿ. ಇದಕ್ಕೇನ್ ಕಮ್ಮಿ ಇಲ್ಲ. ಸೀತಮ್ಮ ಬಂದ್ರೆ ಏನ್ ಮಾಡೋದು? ಅವ್ರಿಗೊಂದ್ 90 ಕುಡ್ಸಿ ಮಲಗಿಸ್ಬಿಡೋದು. ಸುಮ್ನೆ ಇರ್ರಿ ಸಾಕು, ಅದು ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ. ಒಂದ್ ವೇಳೆ ಸೀತಮ್ಮ ನೀವ್ 90 ಹಾಕೊಂಡಿರೋದನ್ನ ನೋಡ್ಬಿಟ್ರೆ, ಅಮ್ಮಿ 90 ಜೊತೆ ಹಂಗೆ ಒಂದ್ ಹಾಫ್ ಕಬಾಬ್. ಬಾಯ್ ಮುಚ್ಚ್ರಿ, ನನ್ನನ್ನೇ ಕನ್ಫ್ಯೂಸ್ ಮಾಡ್ಬಿಟ್ರಲ್ಲ ನೀವು.